ಗೋವಿಂದ ಪೈಗಳು ಶ್ರೀಮುಖನಾಡೋ ಜರೈಗಳು ರಾಸಕವಿ ಗೋವಿಂದ ಪೈಗಳು ಶ್ರೀಮುಖನಾಡೋ ಜರೈಗಳು ಸಾರ ಅಬೂಬಕ್ಕರರು ನೆಲೆಸಿ ಅವೆಯನ್ನು ತೋರಿದ ದಿಗ್ಗಜರು ಚೇಡಿ ಕುಂಬ್ರಯರ ಚಂದು ಪಡ್ರಯರ ದಿವ್ಯವಾಣಿಯೋ ಸುಮಧುರವು ಕರಾವಳಿ ಕಲೆ ಯಕ್ಷಗಾನವು ಪಾಕಿಸೊಬ್ಬಗೆ ಗೌರವವು ಕರಾವಳಿ ಕಲೆ ಯಕ್ಷಗಾನವು ಪಾಕಿಸೊಬ್ಬಗೆ ಗೌರವವು ಸ್ವಾಗತ ಸ್ವಾಗತ ಸುಸ್ವಾಗತ ಚೇಡಿ ನಗರಕ್ಕೆ ಸ್ವಾಗತ ಚೇಡಿ ನಗರಕ್ಕೆ ಸ್ವಾಗತ ಚೇಡಿ ನಗರಕ್ಕೆ ಸ್ವಾಗತ ಏನಂದ್ಕೊಂಡಿದ್ದೀರಾ ಇದು ಗೊತ್ತಾ? ಜನ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮಕ್ಕಳು ವಿವಿಧ ರೀತಿಯ ಬಣ್ಣ ಬಣ್ಣದ ಅಂಗಿಗಳು ಡ್ರೆಸ್ ಕೋಡ್ಗಳಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಏನು ಅಂತ ಅಂದ್ಕೊಂಡ್ರಿ ಗೊತ್ತಾ? ಇದು ಜಾತ್ರೆ ಅಲ್ಲ, ಇದು ಬೇರೆ ಯಾವುದೇ ಉತ್ಸವಗಳಲ್ಲ. ಕೇರಳದ ವಿಶೇಷವಾದಂತಹ ಶಾಲಾ ಕಲೋತ್ಸವದ ಕುಂಬಳಿ ಉಪಜಿಲ್ಲಾ ಕಲೋತ್ಸವ ನಡೀತಾ ಇದೆ. ಶ್ರೇಣಿ ಶಾರದಾಂಬ ವಿದ್ಯಾಲಯದಲ್ಲಿ ಇಂದು ಸೋಮವಾರದಿಂದ ವೇದಿಕೆಯ ಸ್ಪರ್ಧೆಗಳನ್ನು ಆರಂಭಗೊಂಡಿದೆ. ಆ ಸ್ಪರ್ಧೆಗಳು ಇವತ್ತು ವಿವಿಧ ವೇದಿಕೆಗಳಲ್ಲಿ ನಡೀತಾ ಇದೆ. ಅದನ್ನು ವೀಕ್ಷಕರು ವೀಕ್ಷಿಸ್ತಾ ಇದ್ದೀರಿ. ನೋಡಿ, ವೇದಿಕೆಯಲ್ಲಿ ಈಗ ತಾನೇ ಭರತನಾಟ್ಯ ಪ್ರದರ್ಶಿಸಿದಂಥ ವಿದ್ಯಾರ್ಥಿ ಸಿಕ್ಕಿದ್ದಾಳೆ. ಏನಮ್ಮ ಹೆಸರು? ಶಿಖಾ. ಯಾವ ಶಾಲೆ? ನೀರ್ಚಲ್ ಮಹಾಜನ ವಿದ್ಯಾಸಂಸ್ಥೆಯ ಶಿಖಾ ನಮ್ಮ ಜೊತೆ ಇದ್ದಾಳೆ. ಹೇಗಾಯ್ತು ನಿಮ್ಮ ಪ್ರದರ್ಶನ? ಹೇಗಾಯ್ತು? ಒಳ್ಳೆ ವ್ಯವಸ್ಥೆ ಎಲ್ಲ ಹೇಗಿದ್ದೀರಿ? ಊಟ ಬೆಳಗಿನ ಊಟ ಚಟ್ನಿ, ಮಧ್ಯಾಹ್ನ ಊಟ ಆಗಲಿಲ್ಲ, ಇದು ಮಾಡಬೇಕಾಗ್ತದೆ. ಡ್ರೆಸ್ ಮಾಡಿದ ಕಾರಣ ಮಾಡಲಿಕ್ಕೆ ಆಗಲಿಲ್ಲ ಅಲ್ವಾ? ಖುಷಿ ಆಯ್ತಾ? ಫಸ್ಟ್ ಪ್ರೈಸ್ ಬರ್ಬೋದಾ? ಗೊತ್ತಿಲ್ಲ. ಓಕೆ, ಆಯ್ತು. ಆಲ್ ದಿ ಬೆಸ್ಟ್. ಶತಶಸ್ತಾನಿ ಭವಾನಿಪತಿ ರತ್ನಾನ್ಯಂ ಸರಸಸುತೆ ಇತಿ ತುಪದಿ ಯಸ್ಯೇ ಬಲಮೋಕ್ಷಣಂ ರತ್ನಾನ್ಯಂ ಸರಸಸುತೆ ಇತಿ ತುಪದಿ ಯಸ್ಯೇ ಬಲಮೋಕ್ಷಣಂ. ಕಲೋತ್ಸವರಾಗಿ ನಮ್ಮ ಜನಪ್ರಿಯ ಶಾಸಕ ಮಂಜೇಶ್ವರದ ಶಾಸಕ, ನಮ್ಮ ಕನ್ನಡದ ಅಭಿಮಾನಿ ಶಾಸಕರಾದ ವರ್ಷಪ್ಪ ಅವರ ಜೊತೆ ಕಲೋತ್ಸವದ ಬಗ್ಗೆ ಏನೇ ಭರವಸೆಯ ಕಲಾ ಪ್ರತಿಭೆಗಳ ಕಲಾಕಲರವ ನಮ್ಮ ಶಾಲಾ ಕಲೋತ್ಸವ ಇವಾಗ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತಾ ಇರ್ತೇವೆ. ಕುಂಬಳ ಉಪಜಿಲ್ಲೆಯ 90ರಷ್ಟು ಶಾಲೆಗಳಿಂದ ಐತಿಹಾಸಿಕ 5,000ಕ್ಕಿಂತ ಹೆಚ್ಚಿನ ಕಲಾ ಪ್ರತಿಭೆಗಳು ಅಷ್ಟು ವೇದಿಕೆಗಳಲ್ಲಾಗಿ ತಮ್ಮ ಕಲಾ ಪ್ರತಿಭೆಯನ್ನ ಅನಾವರಣಗೊಳಿಸುತ್ತಿದ್ದಾರೆ. ಕಲೋತ್ಸವವನ್ನ ಈ ನಾಡಿನ ಉತ್ಸವವನ್ನಾಗಿ ನೆನಪಲ್ಲಿ ಯಶಸ್ವಿಗೊಳಿಸಲು ಆಗಮಿಸಿದಂತಹ ಎಲ್ಲ ಕಲಾಭಿಮಾನಿಗಳಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದೀಗ ಪ್ರಧಾನ ವೇದಿಕೆಯಲ್ಲಿ ಕುಂಬಳೆ ಉಪಜಿಲ್ಲೆಯ 63ನೇ ಶಾಲಾ ಕಲೋತ್ಸವದ ಉದ್ಘಾಟನಾ ಸಮಾರಂಭ ಜೊತೆಗೂಡ್ಲಿಕ್ಕೆ ಒಂದು ವೇದಿಕೆಯಾಗಿ ಇತಿಹಾಸದಲ್ಲಿ ಇದು ಹೆಸರುವಾಸಿ ಆಗ್ಲಿಕ್ಕಿದೆ. ಇದು ಬಹುಶಃ ನಿಮ್ಮ ಕ್ಷೇತ್ರದಲ್ಲಿ 2 ಕಡೆ ಶಾಲೋತ್ಸವ ನಡೀತಾ ಇದೆ. ಬೇರೆ ಶಾಸಕರಿಗಾಗಿ ಬಹುಶಃ ಸಿಗ್ಲಿಕ್ಕಿಲ್ಲ. ಇವತ್ತೀಗ ಇಲ್ಲಿ ಶ್ರೇಣಿಯಲ್ಲಿ ಆಗ್ತಾ ಇದೆ. ಅದೇ ರೀತಿ ಮಂಜೇಶ್ವರ ಉಪಜಿಲ್ಲೆಯದ್ದು ಕುಕ್ಕರ್ ಶಾಲೆ, ಮಂಗಲ್ಪಾಡಿ ಶಾಲೆ ನಾಳೆ ಉದ್ಘಾಟನೆ ನಡೀಲಿಕ್ಕಿದೆ. ಹಾಗೆ ಆ ಒಂದು ಹೆಮ್ಮೆ ಕೂಡ ನಮ್ಮ ಮಂಜೇಶ್ವರ ಶಾಸಕರಿಗೆ ಇದೆ ಅಂತ ಹೇಳ್ಬೋದು. ಸರ್, ಅಭಿನಂದನೆಗಳು ಸರ್. ವಂದನೆಗಳು.
ಕಲೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವವರು ನಮ್ಮ ಕಾಸರಗೋಡಿನ ಹೆಮ್ಮೆ ಹೆಣ್ಮಕಜೆಯ ಹೆಮ್ಮೆ ಶಿವಾನಂದ ಪೆರ್ಲಾ ಅವರು. ನಿಮಗೆಲ್ಲ ಗೊತ್ತು, ಭಾರತೀಯ CBIಯ ಪ್ರಮುಖ ಪ್ರಾಸಿಕ್ಯೂಷನ್ ಅಧಿಕಾರಿಯಾಗಿ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೀವು ಬಂದಿರೋ ತುಂಬಾ ಖುಷಿ ಕಟ್ಟಿದೆ. ನಿಮ್ಮ ಹುಟ್ಟೂರಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮದ ಬಗ್ಗೆ ನಿಮಗೇನಿಸ್ತದೆ, ಕಲೋತ್ಸವದ ಬಗ್ಗೆ? ಈ ಕುಂಬಳೆ ಉಪಜಿಲ್ಲಾ ಕಲೋತ್ಸವ ಈಗ ಇಲ್ಲಿ ಶೇಣಿ ಶಾರದಾಂಬ ಹೈಸ್ಕೂಲ್ನಲ್ಲಿ ಜರುಗ್ತದೆ. ನಾವು ಶಾಲೆಗೆ ಹೋಗುವುದರಿಂದ ಹಲವಾರು ಕಾರ್ಯಕ್ರಮಗಳು, ನಾನಂದರೆ ಪೆರ್ಲಾ ಸತ್ಯನಾರಾಯಣ ಶಾಲೆಯಲ್ಲಿ ಓದಿದವ, ಅಲ್ಲಿ ಕೂಡ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ, ಪಾಲ್ಗೊಂಡಿದ್ದೀವಿ. ಇದು ಮಕ್ಕಳಿಗೆಲ್ಲ ಒಂದು ಸೇರುವಂಥ ಒಂದು ಖುಷಿಯ ಒಂದು ಸಂಭ್ರಮ, ಪ್ರತಿಭೆಯನ್ನು ಒಂದು ಹೊರಹಾಕಲಿಕ್ಕೆ ಇರೋ ಒಂದು ಅವಕಾಶ ಇದು. ಮತ್ತೆ ನಮಗೆ ನಾವು ಈಗ ಏನಾಗಿ ನಮ್ಮ ಗವರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ, ನಮಗೆ ಮುಂದೆ ಅನುಕೂಲಕ್ಕೆ ಬರುತ್ತೆ. ಇಲ್ಲಿ ನಾವು ಮಾತುಗಾರಿಕೆ ಇರ್ಬೋದು ಅಥವಾ ಇತರ ನಮ್ಮ ಚಾತುರ್ಯತೆ ಇರ್ಬೋದು, ಅದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಉದ್ಯೋಗವನ್ನು ನಾವು ಅದನ್ನು ಉಪಯೋಗಿಸಿಕೊಂಡು ನಾವು ಮುಂದೆ ಈಗ ನೀವು ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸಿ, ಬೆಂಗಳೂರಲ್ಲಿ CBI ಕರ್ನಾಟಕ, ಹೌದು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಬೆಂಗಳೂರಲ್ಲಿ ಇದ್ದೇನೆ ಪ್ರಸ್ತುತ. ಊರಿಗೆ ಬರ್ತಾ ಇರ್ತೀರಿ ಅವಾಗ? ಕಾರ್ಯಕ್ರಮ ಇದ್ರೆ ಯಾರಾದರೂ ಕರೆದ್ರೆ ಬರ್ತಾ ಇರ್ತೀವಿ. ಊರಿನ ಯಾವುದೇ ಪ್ರೋಗ್ರಾಮ್ ನಾವು ಮಿಸ್ ಮಾಡೋದು, ಯಾವುದು ಕಬಡ್ಡಿ ಇರಲಿ, ಪ್ರೋಗ್ರಾಮ್ ಇರಲಿ, ಒಂದು ಅಭಿಮಾನದಿಂದ ಬರ್ತಾರೆ. ಖಂಡಿತ ಇದೆ. ಉದ್ಯೋಗ ಎಲ್ಲೋ ಮಾಡ್ತಾ ಇದ್ರು ಕೂಡ ನಮ್ಮ ಹುಟ್ಟೂರನ್ನು ಮರೀಲಿಕ್ಕೆ ಆಗುದಿಲ್ಲ. ಅದ್ರ ಜೊತೆ ಕನ್ನಡಾಭಿಮಾನಿಗಳು ಕೂಡ ಇವರು. ತುಂಬಾ ಧನ್ಯವಾದ ಸರ್, ನಮ್ಮ ಜೊತೆ ಮಾತು ಸಮರಸ ಸುದ್ದಿಯಿಂದ ಅಭಿನಂದನೆಗಳು. ನಮ್ಮ ಹೆಣ್ಮಕ್ಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಶೇಣಿ ಶಾರದಾಂಬ ವಿದ್ಯಾಲಯದ ಸಹ ಸಂಚಾಲಕರು ಆದಂಥ ಸೋಮಶೇಖರ GS ಅವರು ನಮ್ಮ ಜೊತೆ ಇದ್ದಾರೆ. ತುಂಬ ಜನಪ್ರಿಯ ಜನಪ್ರತಿನಿಧಿ, ಅದೇ ರೀತಿ ಜನಪ್ರಿಯ ಸಂಘಟಕರು ಕೂಡ. ಈ ಶಾಲೆಯಲ್ಲಿ ನಡೆಯುತ್ತಿರುವ ಕಲೋತ್ಸವದ ಬಗ್ಗೆ ನೀವು ಏನು ಹೇಳ್ತೀವಿ ಸರ್? ಕುಂಬಳೆ ಉಪಜಿಲ್ಲಾ ಶಾಲಾ ಕಲೋತ್ಸವವು ಕಳೆದ 11-12ನೇ ತಾರೀಕು ವೇದಿಕೇತರ ಕಾರ್ಯಕ್ರಮವು, ಅದೇ ರೀತಿ ಇವತ್ತು ವೇದಿಕೆ ಕಾರ್ಯಕ್ರಮ, ಇವತ್ತು ನಾಳೆ ನಾಡಿದ್ದು 3 ದಿನ, ಹಾಗೆ 5 ದಿವಸದ ಕಾರ್ಯಕ್ರಮಗಳಾಗಿ ಇವತ್ತು ಬೆಳಗ್ಗಿನಿಂದ ಪ್ರಾರಂಭಗೊಂಡಿದೆ. ತುಂಬ ಯಶಸ್ವಿಯಾಗಿ ನಡೀತದೆ. ಎಲ್ಲರ ಈಗ ನಿಮ್ಮದೇ ಆದಂಥ ಊರಿಗೂ ನಿಮ್ಮದೇ ಶಾಲೆ ಅನುಕೂಲಕರವಾದ ವಾತಾವರಣ ಇದೆ ಅಂತೇಳಿ ಇಲ್ಲಿ ಬಂದ ಪ್ರತಿಯೊಬ್ಬರು ಹೇಳಿದ್ದಾರೆ. ಒಳ್ಳೆಯ ಊಟೋಪಚಾರ ವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆಗಳೆಲ್ಲ, ಸ್ಟೇಜು ಎಲ್ಲವನ್ನು ಕಲ್ಪಿಸಿದ್ದೀರಿ ಸರ್. ತುಂಬ ವಂದನೆಗಳು. ಈ ರೀತಿ 3 ദിവസവും അത്യുത്തമ ಕಾರ್ಯಕ್ರಮ. ഉടനെ എപ്പോഴും ഷേണിയിൽ ഉടനെ കട നടക്കുന്ന ആളാണ്. ഇതിക്ക് വേണ്ടിയിട്ടാണ് വെച്ചത്. എങ്ങനെ കച്ചവടം എങ്ങനെയുണ്ട്? മോശമല്ല കച്ചവടം എല്ലാം. എവിടെ നിങ്ങൾ സ്ഥലം എവിടെ? ഷേണിയാണ്. ഇത് എന്തെല്ലാം ഉണ്ട്? ഇത് നെല്ലിക്ക, ക്യാരറ്റ്, ജ്യൂസ്, കൊണ്ട ജ്യൂസും, ജോള എല്ലാം. റേറ്റ് എങ്ങനെ? കുറച്ച് നല്ല പൈസ വസൂലാക്കില്ല? 10 ರೂಪಾಯಿ. ಅಯ್ಯನ್ ಕಲೋತ್ಸವದ ವೇದಿಕೆ ಏನು ನಡೀತಿರೋ ಶ್ರೇಣಿಯ ಶಾಲೆಯ ಹೊರಾವರಣದಲ್ಲಿ ಬೇರೆಂದ್ರೆ ಮಜೀದ್ ಅವರ ನೋಡಿ ಜ್ಯೂಸ್ ಚಿಕ್ಕ ಅಂಗಡಿ ಇದೆ. ಮಕ್ಕಳು ತುಂಬಿ ಇಲ್ಲಿಗೆ ಏನು ಜೇನಿನಾಗೆ ಬಂದು ಇಲ್ಲಿ ಅವರು ಬೇಕಾದ ವಸ್ತುಗಳನ್ನು ಪಡೀತಿರೋದನ್ನು ಕಂಡು ನಾವು ಇಲ್ಲಿ ಬಂದಿರೋದು. ಓಕೆ, ಒಳ್ಳೆ ಕಚ್ಚಡ ಎಲ್ಲಾಡ್ತು. ಈ ಪರಿಪಾಡಿಯಲ್ಲಿ നടക്കുന്ന ಜಾತ್ರೆ ಉತ್ಸವത്തിനെല്ലാം പോയിട്ട് നിങ്ങൾ എൻ്റെ പേരെന്ത്? ഹംസ. എവിടെ നിങ്ങൾ സ്ഥലം? മണിയമ്പാൽ. ഇവിടെ മാത്രമല്ല വേറെ അടുത്ത് പോകുന്നു? എല്ലായിടത്തും പോകുന്നു. എങ്ങനെ ബുക്കെല്ലാം എടുക്കുന്നത് ഇപ്പൊ കാലത്ത്? കുറവ്. പിള്ളേർ വരുന്നല്ലേ വലിയവരോ? എല്ലാം കുറച്ചാണ്. ആരും മുമ്പത്തോലും എടുക്കുന്നു? മുന്നേ നല്ല ചെലവുണ്ട്. ഇപ്പൊ അങ്ങനെ എടുക്കുന്ന ഒരു ഇതില്ല, കുറവല്ല. ഇപ്പൊ എല്ലാം ഇതല്ലേ, സോഷ്യൽ മീഡിയ അല്ലേ, എല്ലാം മൊബൈൽ അതിലെല്ലാം വായിച്ചിട്ട് ബുക്ക് വായിക്കും. അതിലും നിങ്ങൾ കച്ചവടം വിട്ടിട്ടില്ല. ബുക്കിന്റെ കച്ചവടം ഇപ്പോൾ ആക്കുന്നുണ്ട്. 23 കൊല്ലായി. എങ്ങനെ നല്ല കമ്മീഷനെല്ലാം കിട്ടുന്നു? കുഴപ്പമില്ല. പേരെന്താ പറഞ്ഞു? ഹംസ ഷേണി അല്ലേ? ജീവനം താവിന ഹേ കൃഷ്ണ കിം ജീവനം താവിന നാ ഹംസയേയ ഏനം വിരഹം നാ ഹംസയേയ ഏനം വിരഹം ഹേ കൃഷ്ണ കിം ജീവനം ತ್ವಾಭಿನ. ಶ್ರೇಣಿಯಲ್ಲಿ ಈಗ ಇವತ್ತಿನಿಂದ ವೇದಿಕೆಯ ಸ್ಪರ್ಧೆಗಳು ಆರಂಭಗೊಂಡಿದೆ. ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ ಹಾಗೆ ಒಟ್ಟು 3 ದಿವಸಗಳ ವೇದಿಕೆಯ ವಿವಿಧ ಸ್ಪರ್ಧೆಗಳು ಇಲ್ಲಿ ನಡೀತಾ ಇದೆ.
ಉಪಜಿಲ್ಲೆ ಅಥವಾ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಏನು ಕಲಾ ಪ್ರೇಮಿಗಳು ಕಲಾಭಿಮಾನಿಗಳು ಬನ್ನಿ, ಮಕ್ಕಳಿಗೆ ತೋರಿಸಿ, ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಪ್ರೋತ್ಸಾಹಿಸಿ. ಇಲ್ಲಿ ಶ್ರೇಣಿ ಶಾಲೆ ಅತ್ಯಂತ ವಿಶಾಲವಾದ ಪ್ರಕೃತಿ ರಮಣೀಯವಾದ ಶಾಲೆ, ಅತ್ಯಂತ ಒಳ್ಳೆಯ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಬನ್ನಿ, ಕಲೋತ್ಸವವನ್ನು ಯಶಸ್ವಿಗೊಳಿಸೋಣ.